ಕತ್ತಲೆ ಜಗತ್ತು. ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಕೊಡಗು ಲೋಕಸಭೆಯ ಟಿಕೆಟ್ ತಪ್ಪಲು ಕಾರಣವಾದ ಘಾತಕ ಕಥೆಗಳು ಎಂಬ ಪುಸ್ತಕವನ್ನು ನವೆಂಬರ್ 16ರಂದು ಬಿಡುಗಡೆ ಮಾಡಬೇಕಿತ್ತು. ಆದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿರುವ ಕಾರಣದಿಂದ ಪುಸ್ತಕ ಬಿಡುಗಡೆ ಮಾಡುತ್ತಿಲ್ಲ ಎಂದು ಮೈಸೂರು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಪ್ರೇಮ್ ಕುಮಾರ್ ತಿಳಿಸಿದರು. ಆರ್ಟಿಐ ಕಾರ್ಯಕರ್ತ ಪ್ರವೀಣ್ ಕುಮಾರ್ ಮಾವಿನಕಾಡು ರಚಿಸಿರುವ ಕತ್ತಲೆ ಜಗತ್ತು ಪುಸ್ತಕ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಳೆದ 5 ವರ್ಷದ ಅಧಿಕಾರಾವಧಿಯಲ್ಲಿ ಮೈಸೂರು ಕೊಡಗಿನಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕಲೆ ಹಾಕಿ ರಚನೆ ಮಾಡಲಾದ ಪುಸ್ತಕಕ್ಕೆ ಯಾಕೆ ಭಯ ಪಡ್ತೀರಾ, ನೀವು ಕೆಲಸ ಮಾಡಿದ್ದೀನಿ ಅಂತ ದಾಖಲೆಗಳನ್ನು ತೋರಿತೀರಲ್ಲ, ಯಾಕೆ ನಮಗೆ ಲೋಕಸಭಾ ಟಿಕೆಟ್ ತಪ್ಪಿ ಹೋಯಿತು ಎಂದು ಟೀಕಿಸಿದರು. ಈ ರೀತಿ ತಡೆಯಾಜ್ಞೆ ತಗೊಂಡ್ಬಂದು ರಣ ಹೇಳಿ ತರ ಓಡೋಗುವಂತ ಕೆಲಸ ಮಾಡಬಾರ್ದಾಗಿತ್ತು. ಎಲ್ಲಿದ್ದಾರೆ ಬರಹಗಾರರ ಹಕ್ಕು? ಬೇರೆ ಎಲ್ಲ ಪುಸ್ತಕಗಳು ದೇವರನ್ನ ನಿಲ್ಲಿಸಿ ಬರೆದಾಗ ಮುಕ್ತವಾಗಿ ಅವಕಾಶಗಳಿತ್ತು. ಇದೇ ಪ್ರತಾಪ್ ಸಿಂಹ ಯಾರನ್ನು ಬಿಟ್ಟಿಲ್ಲ, ಎಲ್ಲರನ್ನೂ ಅವ್ರು ಬೆತ್ತಲೆಗೊಳಿಸಿದಾಗ ಯಾರು ತಗೊಂಡ್ಬರ್ಲಿಲ್ಲ, ಸ್ಟೇನ ಹೋಗಿ ತಡೆಯಾಜ್ಞೆ ತಗೊಂಡ್ಬರ್ಲಿಲ್ಲ. ನೀವೊಬ್ರು ಯಾಕೆ ಹೋಗಿ ತಗೊಂಡ್ಬರ್ತೀರಿ, ಪದೇ ಪದೇ ಹೋಗ್ತೀರಿ ನ್ಯಾಯಾಲಯಕ್ಕೆ. ನೀವು ಯಾಕೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಅವರ ನಿಜವಾದಂತ ಬಣ್ಣ ಬಯಲಾಗತ್ತೆ ಅಂತೇಳಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇವರು. ಇವತ್ತು ನಾವು ಹೇಳ್ತೀವಿ, ಪ್ರವೀಣ್ ಕುಮಾರ್ ಮಾವಿನ ಕಾಳಿನ ಜೊತೆಗೆ ನಾವಿದ್ದೀವಿ, ಜೊತೆಲಿದ್ದೀವಿ. ಇದನ್ನ ಚಾಲೆಂಜ್ ಮಾಡ್ತೀವಿ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಸತ್ಯಾಸತ್ಯತೆಗಳು ಹೊರಗಡೆ ಬರಲಿ. ನ್ಯಾಯಾಲಯನೇ ಒಂದು ದಿವಸ ಹೇಳುತ್ತೆ, ಪುಸ್ತಕವನ್ನು ನೋಡಿದ ಮೇಲೆ ಇದರಲ್ಲಿ ಸತ್ಯ ಇದೆ, ಬಿಡುಗಡೆ ಮಾಡ್ತೀವಿ, ಇದು ಮಾಡಲಿ ಇದು ಅಂತೇಳಿ ಹೇಳುತ್ತೆ. ಅವತ್ತು ವಿಜೃಂಭಣೆಯಿಂದ ಮೈಸೂರಿನ ಜನತೆ, ಮೈಸೂರು ಮತ್ತು ಕೊಡಗಿನ ಜನತೆಗೆ ಇವನ ಇನ್ನೊಂದು ಮುಖವಾಡವನ್ನು ಬಯಲಾಗ್ತೀವಿ ನಾವು.